ವೆಲ್ಕಮ್ ಬ್ಯಾಕ್ ಗಾಯ್ಸ್. ಸೂಪರ್ ಕಲರ್ಫುಲ್, ಸೂಪರ್ ಲೈವ್ಲಿ ಕಬ್ಬನ್ ಪಾರ್ಕ್ ಫ್ಲವರ್ ಶೋ 2025. ಮಾರ್ನಿಂಗ್ ವೆದರ್ ತುಂಬ ಚೆನ್ನಾಗಿತ್ತು. ಸೊ ನಾನು ಅರ್ಲಿ ಮಾರ್ನಿಂಗ್ಗೆ ಹೋಗಿದ್ದೆ ಬಿಕಾಸ್ ಕ್ರೌಡ್ ಆಫ್ಟರ್ನೂನ್ ಹಾಗೂ ಈವ್ನಿಂಗಲ್ಲಿ ತುಂಬ ಹೆಚ್ಚಾಗುತ್ತಲ್ವಾ. ಸೊ ಲೆಟ್ಸ್ ಗೋ ಇನ್ಸೈಡ್ ಆ್ಯಂಡ್ ಎಕ್ಸ್ಪ್ಲೋರ್ ಈ ಇಯರ್ಸ್ ಬ್ಯೂಟಿಫುಲ್ ಫ್ಲವರ್ ಶೋ. ಎಂಟ್ರಿ ಮಲ್ಟಿಪಲ್ ಗೇಟ್ಸ್ ಇದೆ, ಬಟ್ ಪಾರ್ಕಿಂಗ್ ಸೈಡ್ ಗೇಟ್ ಸ್ಲೈಟ್ಲಿ ಈಸಿ ಫಾರ್ ಫ್ಯಾಮಿಲಿ. ಸೆಕ್ಯೂರಿಟಿ ಸ್ಟಾಫ್ ಕೂಡ ಹೆಲ್ಪ್ಫುಲ್ ಆಗಿ ಡೈರೆಕ್ಷನ್ ಕೊಡ್ತಾರೆ. ದಿಸ್ ಇಯರ್ಸ್ ಮೇನ್ ಹೈಲೈಟ್ ಅಂದರೆ ಚಿಲ್ಡ್ರನ್ಸ್ ಡೇ ಥೀಮ್ ಮತ್ತು ಕನ್ನಡ ರಾಜ್ಯೋತ್ಸವ. ಚಿಕ್ಕ ಚಿಕ್ಕ ಕಾರ್ಟೂನ್ ಕ್ಯಾರೆಕ್ಟರ್ಸ್, ಟಾಯ್ ಟೈನ್ಸ್, ಬಟರ್ಫ್ಲೈ ವಿಂಗ್ಸ್, ಕಿಡ್ಸ್ ಫೇವ್ರೆಟ್ ಕಲರ್ಸ್ ಎಲ್ಲೋ ಕ್ಯೂಟ್ ಡೆಕೋರೇಷನ್ ಲೆಫ್ಟ್ ಸೈಡಲ್ಲಿ ಇದ್ದಿತ್ತು. ಮಕ್ಕಳಿಗಂತೂ ತುಂಬ ಎಕ್ಸೈಟೆಡ್ ಫನ್ ಗೇಮ್ಸ್ ಎಲ್ಲ ಇದ್ದಿತ್ತು. ಮಕ್ಕಳು ಸೂಪರ್ ಎಕ್ಸೈಟೆಡ್ ಆಗಿ ರನ್ ಮಾಡೋದು ನೋಡೋಕ್ಕೆ ಕ್ಯೂಟ್ ಆಗಿತ್ತು, ಯಾಕಂದರೆ ಅಷ್ಟು ಜನ ಬಂದಿದ್ರು. ಥೀಮ್ ನೋಡಿದ್ರ ಕನ್ನಡ ರಾಜ್ಯೋತ್ಸವ, ರೆಡ್ ಯೆಲ್ಲೋ ಫ್ಲವರ್ ಅರೇಂಜ್ಮೆಂಟ್ಸ್, ಕರ್ನಾಟಕ ಮ್ಯಾಪ್, ಜೈ ಕರ್ನಾಟಕ ಮಾತೆ, ಕನ್ನಡ ಕಲ್ಚರ್ ಎಲಿಮೆಂಟ್ಸ್ ಎವ್ರಿವೇರ್. ದಿಸ್ ಸೆಕ್ಷನ್ ನೋಡೋದ್ರಿಂದ ಪ್ರೌಡ್ ಫೀಲಿಂಗ್ ಬರುತ್ತೆ. ನಮ್ಮ ಕರ್ನಾಟಕ ಬ್ಯೂಟಿ ಫ್ಲವರ್ಸ್ ಮೂಲಕ ಡಿಸ್ಪ್ಲೇ ಮಾಡಿದ್ದು ರಿಯಲಿ ಬ್ಯೂಟಿಫುಲ್ ಆ್ಯಂಡ್ ಮೀನಿಂಗ್ಫುಲ್. ಈಗ ಮೇನ್ ಹೀರೋ ಅಂದರೆ ಫ್ಲವರ್ಸ್. ಈ ವೆರೈಟಿ ತುಂಬ ಜಾಸ್ತಿ. ಆರ್ಕಿಡ್, ಮ್ಯಾರಿಗೋಲ್ಡ್ಸ್, ಡೇಲಿಯಾಸ್, ರೋಸಸ್, ಟುಲಿಪ್ ಸ್ಟೈಲ್ ಅರೇಂಜ್ಮೆಂಟ್, ಸನ್ಫ್ಲವರ್ ಪ್ಯಾಟರ್ನ್ಸ್, ಬೋನ್ಸಾಯ್ ಕಲೆಕ್ಷನ್, ರ್ಯಾರ್ ಇಂಡೋರ್ ಪ್ಲಾಂಟ್ಸ್ ಮತ್ತು ವೆರೈಟಿ ಆಫ್ ಕ್ಯಾಕ್ಟಸ್ ಪ್ಲಾಂಟ್ಸ್ ಕೂಡ. ಎವ್ರಿ ಲೇನ್ ಯುನಿಕ್ ಥೀಮ್ ಆಗಿತ್ತು. ವಿಲೇಜ್ ಸ್ಟೈಲ್, ಮಾಡರ್ನ್ ಆರ್ಟ್ ಸ್ಟೈಲ್, ಟ್ರೆಡಿಷನಲ್ ರಂಗೋಲಿ ಪ್ಯಾಟರ್ನ್ಸ್, ಕ್ಯಾಮರಾಸ್ ಎವ್ರಿವೇರ್, ಕ್ಲಿಕ್ಕಿಂಗ್ ಕಂಟಿನ್ಯೂಸ್ಲಿ. ನಾನು ಕೆಲವು ಬ್ಯೂಟಿಫುಲ್ ಶಾರ್ಟ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ. ಹೋಪ್ ಯು ವಿಲ್ ಎಂಜಾಯ್ ವಾಚಿಂಗ್ ದೋಸ್ ಕ್ಲಿಪ್ಸ್. ಯಾಕಂದರೆ ನಾನು ಆಲ್ರೆಡಿ ರೀಲ್ ಹಾಕಿಟ್ಟಿದ್ದೀನಿ, ಶಾರ್ಟ್ಸ್ ಕೂಡ ಹಾಕಿದ್ದೀನಿ, ಹೋಗಿ ಚೆಕ್ ಮಾಡಿ. ಮಾರ್ನಿಂಗ್ ಟೈಮ್ ಕಾಮ್ ಇದ್ದಿದ್ರು, ಹೆಜ್ಜೆ ಹೆಜ್ಜೆಗೂ ಕ್ರೌಡ್ ಹೆಚ್ಚಾಗುತ್ತಾ ಹೋಯಿತು. ಯಾಕಂದರೆ ಆ ಟೈಮಿಗೆ ಆಫ್ಟರ್ನೂನ್ ಆಗ್ಲಿಕ್ಕೆ ಬಂದಿತ್ತು. ಕಿಡ್ಸ್, ಗ್ರ್ಯಾಂಡ್ parents, couples, walkers, photographers, everyone had their own vibe. Music, announcement, kids laughing, flower smell, ಒಂಥರ ಫೆಸ್ಟಿವಲ್ ಫೀಲ್ ಬರ್ತಿತ್ತು ಗೊತ್ತಾ. ಮತ್ತೊಂದು ಟಿಪ್ಸ್ ಕೊಡ್ತೀನಿ, ಕೇಳಿ ಆಯಿತಾ ಗೈಸ್. ಮಾರ್ನಿಂಗ್ ಬಂದು ಬೆಳಗ್ಗೆ ಬನ್ನಿ, ಈವ್ನಿಂಗ್ ಆಫ್ಟರ್ನೂನ್ ತುಂಬ ರಶ್ ಆಗಿರುತ್ತೆ. ಇದು ಸ್ಟಾರ್ಟ್ ಆಗಿದ್ದು November 27. ಸೊ ಇದು 11 ಡೇ ಫ್ಲವರ್ ಶೋ ಇರುತ್ತೆ. ಸೊ ನಿಮ್ಗೆ ಯಾವಾಗ ಫ್ರೀ ಆಗುತ್ತೆ ನೀವು ಆವಾಗ ಬನ್ನಿ, ನೋಡಿ ಎಂಜಾಯ್ ಮಾಡಿ. ಸೂರ್ಯ ತುಂಬ ಚೆಂದ ಕಾಣ್ತಿದೆ, ಯಾಕಂದರೆ ಏನು ಗೊತ್ತಾ, ಅಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದ್ದಾರೆ. ಒಂದೊಂದು ಎಫರ್ಟ್ಸ್ ಕೂಡ ತುಂಬ ಚೆನ್ನಾಗಿ ಕಾಣ್ತಿದೆ. ರಿಯಲಿ ಅಪ್ರಿಷಿಯೇಟೆಡ್. ಮತ್ತೆ ನೆಕ್ಸ್ಟ್ ಇಯರ್ ಮತ್ತೆ ಚೆನ್ನಾಗಿರೋದು ಮತ್ತೆ ಬೇರೆ ಥೀಮಿಂದ ಅವರು ಮಾಡ್ತಾರಂತ ಅಂದ್ಕೊಡ್ತೀನಿ. ಏನಕ್ಕಂದರೆ ಇದು ನಮ್ಮ ಲಾಲ್ ಬಾಗ್ ಇದೆಯಲ್ಲ, ಅಲ್ಲಿ ಕೂಡ ತುಂಬ ಚೆನ್ನಾಗಿದೆ. ಅಲ್ಲಿ ಕೂಡ ಫ್ಲವರ್ ಶೋ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ದಿಸ್ ವಾಸ್ ಮೈ ಫಸ್ಟ್ ಫ್ಲವರ್ ಶೋ ಇನ್ ಕಬ್ಬನ್ ಪಾರ್ಕ್ 2025 ವಿತ್ ಮೈ ಹಸ್ಬೆಂಡ್. ಫ್ಲವರ್ ಸೆಕ್ಷನ್ ಮುಗಿದ ಮೇಲೆ ನಾನು ಈ ಸೈಡ್ ಫುಡ್ ಸ್ಟಾಲ್ ಇದ್ದಿದ್ದು. ತುಂಬ ವೆರೈಟಿ ಆಫ್ ಚಾಟ್ಸ್, ದೋಸಾ ಕೌಂಟರ್, ಬೇರೆ 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 ಅಂತೂ ವೆರೈಟೀಸ್ ಇದ್ದಿತ್ತು. ನೀವು ಹೋಗಿ ಟ್ರೈ ಮಾಡ್ಬೋದು. ಬೆಳಿಗ್ಗೆ ಬಂದರೆ ಸಂಜೆ ಬಂದರೆ ನಿಮ್ಗೆ ಅದು ಸಿಗುತ್ತೆ. ಆದರೆ ತುಂಬ ರಶ್ ಆಯಿತಾ, ಟಿಕೆಟ್ ಕೊಟ್ಟು ತಗೊಳ್ಬೇಕಾಯ್ತಾ. ನೀವೇ ನೋಡ್ಬೋದು, ಬೆಳಿಗ್ಗೆ ಇಷ್ಟು ಜನ ಅಂದರೆ ಅದಾದಮೇಲೆ ಮಧ್ಯಾಹ್ನ ಮತ್ತು ಸಂಜೆ ಎಷ್ಟು ಆಗಿರ್ಬೋದು ಕ್ರೌಡ್ ಅಲ್ವಾ. ನೆಕ್ಸ್ಟ್ ಅಲ್ಲೇ ಹೋಗ್ತಾ ಫುಡ್ ಸ್ಟಾಲ್ ಮೇಲೆ ಇದೊಂದು ನಮಗೆ ಹೈಲೈಟ್ಗೆ ಬಂತು. ಏನಂದರೆ ವಿಜಯ್ ಮಲ್ಯ ಮನೆ ಇದೆಯಲ್ವಾ ಈ ಬಿಲ್ಡಿಂಗಲ್ಲಿ, UB ಸೆಟ್ ಪಕ್ಕನೇ. ಸೊ ನಮ್ಗೆ ಅದು ನೋಡ್ಲಿಕ್ಕೆ ಸಿಕ್ತು. ಸೊ ನೀವು ಕಬ್ಬನ್ ಪಾರ್ಕ್ ಬಂದರೆ ನಿಮ್ಗೆ ನೋಡ್ಲಿಕ್ಕೆ ಸಿಗತ್ತೆ. ಸೊ ಅದೇ ನಾವು ಒಂದು ಕ್ಯಾಪ್ಚರ್ ಮಾಡ್ತಿದ್ವಿ. ಫುಡ್ ಸ್ಟಾಲ್ ಆದಮೇಲೆ ನಾವು ರಿಟರ್ನ್ ಬರ್ತಾ ಇದ್ದೀವಿ. ರಿಟರ್ನ್ ಬರುವಾಗ ನಾವು ಯಾಕಂದರೆ ಡಿಸೈಡ್ ಮಾಡಿದ್ವಿ ರಿಟರ್ನ್ ಬಂದಾದಮೇಲೆ ಇದೆಲ್ಲ ಶಾಪ್ಸ್ ನೋಡೋಣ ಅಂತ. ಅಲ್ಲಿ ಲಿಟ್ರಲಿ ಫುಲ್ ಮಾರ್ಕೆಟ್ ಆಯಿತಾ, ಅಷ್ಟು ವೆರೈಟಿ ಇದ್ದಿತ್ತು. ಒಂದೇ ರೌಂಡ್ ಸಾಕಾಗಲ್ಲ. ಫ್ಲವರ್ ಆ್ಯಂಡ್ ವೆಜಿಟೇಬಲ್ ಸೀಡ್ಸ್ ಇದ್ದಿತ್ತು, ಪ್ಲ್ಯಾಂಟ್ಸ್, ಆ್ಯಪ್ಲಿಂಗ್ಸ್, ಇಂಡೋರ್ ಪ್ಲ್ಯಾಂಟ್ಸ್, ಪಾಟ್ಸ್, ಸ್ಮಾಲ್ ಪ್ಲ್ಯಾಂಟರ್ಸ್, ಡ್ರೆಸ್ಸಸ್, ಬ್ಯಾಗ್ಸ್, ಗಿಫ್ಟ್ ಐಟಮ್ಸ್, ಸ್ನ್ಯಾಕ್ಸ್ ಆ್ಯಂಡ್ ಜ್ಯೂಸ್ ಸ್ಟಾಲ್ಸ್, ಹೋಮ್ ಡೆಕರ್ ಐಟಮ್ಸ್, ತುಂಬ ವೆರೈಟೀಸ್ ಇದ್ದಿತ್ತು. ಬಟ್ ಏನು ಗೊತ್ತಾ, ಪ್ರೈಸ್ ಮಿಕ್ಸ್ ಸ್ವಲ್ಪ ಹೈ ಸ್ವಲ್ಪ ಲೋ. ಎವ್ರಿ ಒನ್ ಕ್ಯಾನ್ ಚೂಸ್ ಅಕಾರ್ಡಿಂಗ್ ಟು ಬಡ್ಜೆಟ್. ಬಟ್ ಒಂದು ಶಾಪ್ ಮಾತ್ರ ಸೂಪರ್ ಏಸ್ಥೆಟಿಕ್ ಆಗಿತ್ತು. ಆರ್ಟಿಫಿಷಿಯಲ್ ಫ್ಲವರ್ ಶಾಪ್ ಆಯಿತಾ. ಅಲ್ಲಿ ಫೇಕ್ ಫ್ಲವರ್ಸ್ ಕೂಡ ರಿಯಲ್ ಫ್ಲವರ್ ಥರ ಲುಕ್ ಮಾಡ್ತಿತ್ತು. ಎಲ್ಲರಿಗೆ ಅದೇ ಫಿದಾ. ನಾವು ಹೋಗುವಾಗ ನಾವು ನೋಡ್ತಿದ್ವಿ, ಯಾಕೆ ಇಷ್ಟು ಜನರು ಬೊಕ್ಕೆ ಫ್ಲವರ್ಸ್ ತಗೊಂಡು ಹೋಗ್ತಾರೆ. ಆಮೇಲೆ ಗೊತ್ತಾಯ್ತು ಇಲ್ಲಿ ಶಾಪಲ್ಲಿ ಇಷ್ಟು ರಶ್ ಇದೆಯಂತ. ಯಾಕಂದರೆ ಇಲ್ಲಿ ನಿಮಗೆ ಕಸ್ಟಮೈಸ್ ಮಾಡ್ಬೋದು. ಮತ್ತು ಪರ್ ಪೀಸ್ 30. ಸ್ವಲ್ಪ ಫ್ಲವರ್ಸ್, ರೋಸಸ್ ಎಲ್ಲ ಇದ್ದರೆ ಅದು ಸ್ವಲ್ಪ ಕಾಸ್ಟ್ಲಿ ಅನಿಸುತ್ತೆ, 80 ರೂಪೀಸ್ ಅನಿಸುತ್ತೆ. ಸೊ ಎಲ್ಲರೂ ಅವ್ರ ಥರನೇ ಕಸ್ಟಮೈಸ್ ಮಾಡಿ ಬೈ ಮಾಡ್ತಿದ್ರು. ಅದು ಒಂಥರ ಅಟ್ರಾಕ್ಟಿವ್ ಥರ ಅನಿಸ್ತು. ಇವಾಗ ಆಲ್ಮೋಸ್ಟ್ ಮಧ್ಯಾಹ್ನ ಆಗ್ಲಿಕ್ಕೆ ಬಂತು. ಕ್ರೌಡ್ ನೋಡಿ ಗೈಸ್ ಎಷ್ಟು ಇತ್ತು ಗೊತ್ತಾ. ನಾನಂತೂ ಶಾಕ್ ಆಗಿ ಹೋಗಿದ್ದೆ. ಥ್ಯಾಂಕ್ ಗಾಡ್ ಐ ಕೇಮ್ ಮಾರ್ನಿಂಗ್ ಇಟ್ ಸೆಲ್ಫ್. ಓವರ್ ಆಲ್ ಕಬ್ಬನ್ ಪಾರ್ಕ್ ಫ್ಲವರ್ ಶೋ 2025 is totally worth visiting. Flowers, colors, family time, everything together gives a happy Bengaluru vibe. Hope you enjoyed this vlog. If you did, please like, share, subscribe ಮಾಡಿ. Next vlog exciting plans already ಇದೆ. So stay connected. Till then, tata, bye bye, take care. Love you all. Tata.